ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಸಂಡೇ. ಮಟ್ಟ ಮಧ್ಯಾಹ್ನ ಎಷ್ಟು ಗಂಟೆ 1:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಅಮ್ಮ ಮನೆಯಲ್ಲೇ ಇದ್ದೆ, ಹಾಗೆ ನೆನೆ ಬಂದಿದ್ನಲ್ಲ. ಸೊ ಇವತ್ತು ಇಲ್ಲೇ ಉಳ್ಕೊಂಡಿದ್ದೀನಿ. ಇವತ್ತು ನೈಟ್ ಹೋಗ್ತೀನಿ. ಹಾಗಾಗಿ ಅವರೇನೋ ಒಂದು ತರಿಸಿದ್ದಾರೆ ನಮ್ಮ ಮಮ್ಮಿ, ಸಿಲ್ವರ್ದು ವಾಶ್ ಮಾಡೋದು. ತುಂಬ ಈಸಿ ಅನ್ನಿಸ್ತು. ಸೊ ನಿಮಗೂ ತೋರಿಸೋಣ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವ್ರು ವಾಶ್ ಮಾಡುವಾಗ ತೋರಿಸ್ತೀನಿ ಗೈಸ್. ಕಪ್ಪಗಿದ್ರು ಎಷ್ಟು ಚೆನ್ನಾಗಿ ಪಳ ಅಂತ ಗೊತ್ತಾ, ಫ್ಯೂ ಸೆಕೆಂಡ್ಸಲ್ಲೇ. ಹಾಗಾಗಿ ತೋರಿಸ್ತೀನಿ, ವೆಯ್ಟ್ ಮಾಡ್ತೀನಿ ಅವರು ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಆ್ಯಂಡ್ ಅಷ್ಟೇ, ಅಡುಗೆ ಎಲ್ಲ ಆಗಿದೆ. ಮಟನ್ ಸಾಂಬಾರು ಮಾಡಿದ್ದಾರೆ. ಪೂಜೆ ಮಾಡಿಬಿಟ್ಟು ಊಟ ಮಾಡೋದಷ್ಟೇ. ಮತ್ತಿನ್ನೇನು ಇಲ್ಲ ಗೈಸ್. ನಾಳೆ ಮಂಡೇ ಎಲ್ಲ ಹೊರಗಡೆ ಹೋಗ್ತಿದ್ದೀವಿ, ನನ್ನ ಮಗನ ಬರ್ಡೇ. ಸೊ ಫ್ಯಾಮಿಲಿನೆಲ್ಲ ಕರ್ಕೊಂಡೆಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ವಿ ಆರ್ ಗೋಯಿಂಗ್ ಔಟ್. ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲೋಗಿದ್ದೆ ಏನು ಅಂತ. ಅಷ್ಟೇ. ಏನು ಬಿಸಿಲು ನೋಡಿ ಗೈಸ್, ದಗ ಅಂತ ಉರಿತಾ ಇದೆ. ತಲೆಯಿಂದ ನೀರು ಇಳಿತಾ ಇದೆ. ಜುಟ್ಟೆ ಬಿಟ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಸೆಕೆ. ಯಾವಾಗಲೂ ಗಂಟಾಕೊಂಡೇ ಇರಬೇಕು, ಇಲ್ಲಾಂದರೆ ಸೆಕೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನೆಲ್ಲ ಕಿಚನ್ನಲ್ಲಿ ನಮ್ಮ ಮಮ್ಮಿ ಬಂದಮೇಲೆ ತೋರಿಸ್ತೀನಿ. ಆ್ಯಂಡ್ ಈಗ ದೇವ್ರ ಮನೆ ಹೀಗಿದೆ, ಎಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಹೇಗೂ ಬಂದಿದ್ನಲ್ಲ, ಒಂದು ಸತಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ. ಸೊ ನನ್ನ ತಮ್ಮ ವೈಫ್ ಅವ್ರ ನೇಟಿವ್ಗೆ ಹೋಗಿದ್ದಾರೆ. ಹಾಗಾಗಿ ಅವ್ರ ಆ್ಯಬ್ಸೆನ್ಸಲ್ಲಿ ನಾನೊಂಚೂರು ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅಷ್ಟೇ. ಸೊ ಗೈಸಿರಿ, ನಮ್ಮ ಮಮ್ಮಿ ಬಂದಮೇಲೆ ತೋರಿಸ್ತೀನಿ. ಎಸ್ ಗೈಸ್, ಇವಾಗ ನಮ್ಮ ಮಮ್ಮಿ ವಾಶ್ ಮಾಡ್ತಿದ್ದಾರೆ. ತೋರಿಸ್ತೀನಿ ಬನ್ನಿ ಹೇಗೆ ಪಳ ಅಂತ ಮಾಡ್ತಾರೆ ಅಂತ. ಸೊ ಈಗ ನೀವು ನೋಡ್ತಿರ್ಬೋದು ಸಿಲ್ವರ್ ಐಟಮ್ಸ್ ಎಲ್ಲ ಎಷ್ಟು ಕಪ್ಪಗಾಗಿದೆ ಅಂತ. ಸೊ ಹೇಳಿಮ್ಮ, ನೆಕ್ಸ್ಟ್ ಏನೇನು ಮಾಡ್ತೀರಾ ಅಂತ. ನೆಕ್ಸ್ಟು ಏನು ಮಾಡ್ತೀವಿ ಅಂದರೆ, ಮೊದಲಾದರೆ ವಿಮ್ ಲಿಕ್ವಿಡು, ಕೋಲ್ಗೇಟ್ ಜೆಲ್, ಅದೇ ಕೋಲ್ಗೇಟ್ ಪೌಡ್ರ್ ಬರುತ್ತಲ್ಲ, ಅದರಲ್ಲಿ ಉಜ್ತಾ ಇದ್ವಿ. ಈ ಸರ್ತಿ ರುಪೇರಿ ಅಂದ್ಬಿಟ್ಟು ನೋಡ್ಕೊಳ್ಳಿ, ROPER ಇದನ್ನು ತರಿಸಿದ್ದೀವಿ. ನನ್ನ ಮಗ ಇದರಲ್ಲಿ ಉಜ್ಜಮ್ಮ ನೋಡೋಣ ಅಂತಂದ. ನೋಡಿ, ಸ್ವಲ್ಪ ಬಟ್ಟೆಗೆ ಹಾಕೋತಾ ಇದ್ದೀನಿ. ಹಾಕೊಂಬಿಟ್ಟು ಒಂದು 5-6 ಡ್ರಾಪ್ ಹಾಕೋತಿದ್ದೀನಿ. ನೋಡಿ, ಈ ದೀಪ ಈ ಥರ ಇದೆ ನೋಡಿ ಸುಷ್ಮಾ, ಈ ಥರ ಇದೆಯಾ? ಈ ಥರ ಇರೋದನ್ನ ನೋಡಿ ಬೆಳ್ಳಗೆ ಮಾಡ್ತೀನಿ ಅಷ್ಟೇ ಗೈಸ್. ಈ ಥರ ಒಂದು 5-6 ಡ್ರಾಪ್ಸ್ನ ಕಾಟನ್ ಬಟ್ಟೆಗಲ್ವಮ್ಮ, ಪ್ಯೂರ್ ಕಾಟನ್ ಬಟ್ಟೆಗೆ ಇರುತ್ತಲ್ಲ ಮನೇಲಿ ಹಳೇದಿ ಬೆಡ್ಶೀಟ್ಗಳು, ಅದು ಇದು ಕಾಟನ್ ಬಟ್ಟೆ. ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿ ಒಂದು 2 ಸರ್ತಿನೇ ಉಜ್ಜಿದ್ದು. ಹಂಗೆ ನೋಡಪ್ಪ ಹೆಂಗೆ ಮಾಡ್ತೀನಿ. ನೀನು ನಿಮ್ಮ ಮನೆಗೆ ಇದೇ ಥರದೇ ತೊಗೊಂಬಂದು ಇಟ್ಕೊ, ಬೇಗನೂ ಆಗುತ್ತೆ. ನಮ್ಮ ಮನೇಲಿ ಇರೋದೇ 3 ಮತ್ತೊಂದು. ನೋಡಿ ಎಷ್ಟು ಬೆಳ್ಳಗಾಯ್ತು ನೋಡಿ. ಆಲ್ರೆಡಿ ಒಂದು ಮಾಡಿ ಇಟ್ಟಿದ್ದ ನನ್ನ ತಮ್ಮ ತೋರ್ಸೋಕ್ಕೆ. ನೋಡಿ, ಇವಾಗ ಇದನ್ನು ಮಾಡಿರೋದು ಈ ಸೈಡಿಂದು ಅಷ್ಟೇ. ಸುಮ್ಮನೆ ಹಿಂಗೆ ಉಜ್ಜಿಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಿ ಗೊತ್ತಾ ಸುಷ್ಮಾ, ಇದೆಲ್ಲ ಉಜ್ಜಾದ್ಮೇಲೆ ಒಂದ್ಸತಿ ನೀರಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ ಚೂರು ಹಾಕ್ಕೊಂಬಿಟ್ಟು ಫ್ರೆಶ್ನೆಸ್ಗೋಸ್ಕರ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲಾಸ್ಟಲ್ಲಿ ಉಜ್ಜಿಬಿಟ್ರೆ ಪಳ ಅನ್ನಂಗಾಗುತ್ತೆ. ತೋರಿಸಮ್ಮ ಈಗ. ಇವಾಗ ಈ ಥರ ಆಗಿದೆ ನೋಡಿ, ಇದ್ರ ಜೊತೆಗೆ ಇಟ್ಬಿಟ್ಟು ತೋರಿಸು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಥರ ಹಿಂಗಿರೋದು ಹಿಂಗಾಗಿರುತ್ತೆ. ಈ ಥರ ಇರೋದು ಈ ಥರ ಆಗಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ಉಜ್ಜುತ್ತೀವಿ. ಇನ್ನೂ ಏನಕ್ಕೆ ಅಷ್ಟು ಚೆನ್ನಾಗಾಗಿದೆ? ಇನ್ನೂ ಅಲ್ಲ, ಈ ಎಡ್ಜೆಲ್ಲ ಉಜ್ಬೇಕಲ್ಲ ಸುಷ್ಮಾ, ಅದಕ್ಕೆ ಅದನ್ನ ಒಂದು ಸ್ವಲ್ಪ ಲಿಕ್ವಿಡ್ ಅದಕ್ಕೆ ಹಾಕ್ಬಿಟ್ಟು ಬ್ರಷಲ್ಲಿ ಉಜ್ಬಿಡೋಣ. ಸಂಧಿ ಅಲ್ವಾ, ಚೂರು ಬ್ರಷಲ್ಲಿ ಈ ಥರ ಸಣ್ಣ ಪುಟ್ಟದ್ದೆಲ್ಲ ವಿಗ್ರಹಗಳೆಲ್ಲ ಚೆನ್ನಾಗಿ ಹೋಗುತ್ತೆ. ಇವಾಗ ಒಂದು ನಿಮಿಷ ಅದನ್ನು ಉಜ್ಜಿ ತೋರಿಸ್ತೀನಿ. ಅವರು ದೇವ್ರ ತೊಳೆಯೋಕೆ ಅಂತಾನೆ ಬ್ರಷ್ ಇಟ್ಕೊಂಡಿದ್ದಾರೆ ಗೈಸ್. ಆಮೇಲೆ ಅಲ್ಲುಜಿರೋ ಬ್ರಷ್ ಅನ್ಕೋಬೇಡಿ. ಇಲ್ಲ, ಇದಕ್ಕೆ ಅಂದ್ರೆ ಹೊಸ ಬ್ರಷ್ ಇಟ್ಕೊಂಡಿದ್ದೀನಿ. ಹೊಸ ಬ್ರಷ್ ತೊಳೆಯೋಕ್ಕೆ, ಹೊಸ ನಾರು ಎಲ್ಲ ಇದಕ್ಕೆ ಅಂತಾನೆ ಎಲ್ಲ ಸಪ್ರೇಟ್ ಆಗಿ ಎಲ್ಲ ಫ್ರೆಶ್ ಆರಾಮಾಗಿ ನಿಂತ್ಕೊಂಡೇ ಮಾಡ್ಬೇಕಂತೇನಿಲ್ಲ ಅಲ್ವಾ? ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಉಜ್ಜಿ ಇಟ್ಬಿಡೋದು. ಆಮೇಲೆ ಸಿಂಕ್ ಹತ್ರ ಬಂದು ಎಲ್ಲ ನೀಟಾಗಿ ತೊಳ್ಕೊಂಡ್ರೆ ಆಗುತ್ತೆ ಅಷ್ಟೇ. ಹೌದು ಗೈಸ್, ನೋಡ್ತಾ ಇರಿ. ಹಂಗೆ ನಾನು ಫಾಸ್ಟಾಗಿ ಹಾಕ್ಬಿಡ್ತೀನಿ ನಿಮ್ಮ ವಿಡಿಯೋನ. ನಿಮಗೂ ಬೇಜಾರಾಗೋದು ಬೇಡ. ನೋಡಿ ನಿಮಗೂ ಬೇಜಾರಾಗೋದು ಬೇಡ. ಸೊ ಅದಕ್ಕೆ
ಗೈಸ್ ಇದು ಆಫ್ಟರ್ ವಾಶ್ ಹೇಗಿದ್ದಿದ್ದ ಸಿಲ್ವರ್ ಐಟಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ. ಸೊ ಯೂಸ್ಫುಲ್ ಆಗುತ್ತೆ, ನೀವು ಎಲ್ಲ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನಾನು ಬಿಫೋರ್ ಆಫ್ಟರ್ ಎರಡನ್ನೂ ಪೋಸ್ಟ್ ಮಾಡಿರ್ತೀನಿ, ಸೊ ದಟ್ ಒಂದು ಐಡಿಯಾ ಬರುತ್ತೆ ನಿಮಗೆ ಹೇಗಿದ್ದಿದ್ದು ಹೇಗಾಗಿದೆ ಅಂತ. ಸೊ ಗೈಸ್ ತುಂಬ ಲೆಂತ್ ಬೆಳೆದ್ಬಿಟ್ಟಿತ್ತು ಆ್ಯಂಡ್ ಶೇಪ್ ಇರಲಿಲ್ಲ ಹೇರ್, ಹಾಗಾಗಿ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನಮ್ಮದು ಲಾಂಗ್ ಹೇರ್ ಇತ್ತು, ಶೆಕೆ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ದೆ. ನೋಡು, ಉಲ್ಫ್ ಹೇರ್ ಕಟ್ ಅಂತೆ. ಸೊ ಹೀಗಿದೆ ಹೇರ್ ಕಟ್.